ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಮೆದುಳಿನ ಕಾರ್ಯಚಟುವಟಿಕೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಶೋಧಕರು ಏನು ಮೆದುಳಿನ ಶಿರಗೋಳಗಳ ಮೇಲ್ಮೈಯನ್ನ 4 ಭಾಗಗಳಾಗಿ ಮಾಡಿದ್ದಾರೆ. ಫ್ರಂಟಲ್ ಲೋಬ್ ಮತ್ತೆ ಪೆರೈಟಲ್ ಲೋಬ್, ಶಂಖಪಾಲಿ, ಪಾರ್ಶ್ವಪಾಲಿ, ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಫ್ರಂಟಲ್ ಲೋಬ್, ಲಲಾಟಪಾಲಿ, ಇದು ಎರಡೂ ಶಿರಗೋಳಗಳಲ್ಲಿ ಅತಿ ದೊಡ್ಡದಾದ ಭಾಗ ಆಗಿರುತ್ತೆ. ಓಕೆ, ಇದು ಮೆದುಳಿನ ಮುಂಭಾಗ ಅಂದ್ರೇನು, ಹಣೆಯ ಭಾಗದಲ್ಲಿ ತಲೆ ಚಿಪ್ಪಿನ ಕೆಳಗಡೆ ಇದೆ. ಕಣ್ಣು, ಕೈ, ಕಾಲು, ಮುಖ ಮತ್ತು ಮುಂಡದ ಚಲನೆ ಇದರ ಹತೋಟಿಗೆ ಒಳಪಟ್ಟಿರುತ್ತೆ. ಮಾತು, ಬರವಣಿಗೆ, ವಿವೇಚನೆ, ನೆನಪಿನ ಶಕ್ತಿ, ಅನುಭವಗಳ ಸಂಘಟನೆ ಲಲಾಟಪಾಲಿಯಿಂದ ನಿಯಂತ್ರಿಸಲ್ಪಡುತ್ತೆ. ನೋಡಿ, ಪಾಲ್ ಬ್ರೋಕಾ, ಯಾರು? ಪಾಲ್ ಬ್ರೋಕಾ ಅನ್ನುವಂಥ ಒಬ್ಬ ಫ್ರಾನ್ಸ್ ದೇಶದ ನರರೋಗ ಚಿಕಿತ್ಸಕನ ಪ್ರಕಾರ ಲಲಾಟಪಾಲಿಯ ಎಡಭಾಗಕ್ಕೆ ಹಾನಿ ಆದ್ರೆ ಮಾತನಾಡುವುದು ಕಷ್ಟವಾಗುತ್ತೆ. ಅಂದ್ರೆ ಲಲಾಟಪಾಲಿಯಲ್ಲಿ ಮಾತಿಗೆ ಸಂಬಂಧಿಸಿದಂತಹ ನರಕೇಂದ್ರಗಳು ಇದೆ. ಮಾತನಾಡುವ ವ್ಯಕ್ತಿ ಸೂಕ್ತ ಪದಗಳ ಬಳಕೆ ಮಾಡೋದಕ್ಕೆ ಕಷ್ಟಪಡ್ತಾನೆ. ಲಲಾಟಪಾಲಿಯು ನಮ್ಮ ಭಾವನಾತ್ಮಕ ಜೀವನದ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಸೊ ಫ್ರಂಟಲ್ ಲೋಬು ನಮ್ಮ ಭಾವನಾತ್ಮಕ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಓಕೆ, ಇನ್ನು ಪೆರೈಟಲ್ ಲೋಬ್, ಪಾರ್ಶ್ವಪಾಲಿಯು ಮೆದುಳಿನ ಮೇಲ್ಭಾಗದಲ್ಲಿ ಇರುತ್ತೆ. ಇದು ಮೆದುಳಿನ ಮೇಲ್ಭಾಗದಲ್ಲಿ ಇರುತ್ತೆ. ಓಕೆ, ಇದು ಮೆದುಳಿನ ಮುಂಭಾಗ ಇರುತ್ತೆ. ಫ್ರಂಟಲ್ ಲೋಬ್ ಮೀನ್ಸ್ ಫ್ರಂಟಲ್ ಇರುತ್ತೆ. ಪೆರೈಟಲ್ ಮೇಲ್ಭಾಗದಲ್ಲಿ ಇರುತ್ತೆ. ಇದು ಶರೀರದ ಎಲ್ಲ ರೀತಿಯ ಸಂವೇದನೆಗೆ ಸಂಬಂಧಿಸಿದಂತಹ ನರಕೇಂದ್ರಗಳನ್ನ ಇದು ಹೊಂದಿದೆ. ಅಂದ್ರೇನು, ಶೀತ, ಉಷ್ಣ, ಸ್ಪರ್ಶ, ನೋವು. ಓಕೆ, ಸಂವೇದನೆಗೆ ಸಂಬಂಧಿಸಿದಂತೆ ಪೆರೈಟಲ್ ಲೋಬು ಕೆಲಸ ಮಾಡುತ್ತೆ. ಓಕೆ, ಇದರಲ್ಲಿ ಆ ಒಂದು ಸಂವೇದನೆಗಳಿಗೆ ಸಂಬಂಧಿಸಿದಂತಹ ನರಕೇಂದ್ರಗಳು ಇದರಲ್ಲಿ ಇರ್ತವೆ. ಇನ್ನು ಅನುಕಪಾಲಪಾಲಿ ಅಂದ್ರೆ ಆಕ್ಸಿಪಿಟಲ್ ಅಂತ ಹೇಳ್ತಾರೆ. ಇದು ಮೆದುಳಿನ ಹಿಂಭಾಗಕ್ಕಿದೆ. ಅದು ಮುಂದೆ ಇದೆ, ಇದು ಮೇಲ್ಭಾಗದಲ್ಲಿದೆ. ನೋಡಿ, ಫ್ರಂಟಲ್ ಇದೆ, ಪಾರ್ಶ್ವಪಾಲಿ ಮೇಲ್ಭಾಗದಲ್ಲಿದೆ, ಆಕ್ಸಿಪಿಟಲ್ ಹಿಂಭಾಗಕ್ಕಿದೆ. ದೃಷ್ಟಿಗೆ ಸಂಬಂಧಿಸಿದಂತಹ ನರಕೇಂದ್ರಗಳು ಇದರಲ್ಲಿರ್ತವೆ. ಅನುಕಪಾಲಪಾಲಿಗೆ ಏನಾದ್ರೂ ಹಾನಿ ಆದ್ರೆ ವ್ಯಕ್ತಿ ಭಾಗಶಃ ಇಲ್ಲವೇ ಪೂರ್ಣವಾಗಿ ಕುರುಡಾಗ್ಬೋದು, ಆಕ್ಸಿಪಿಟಲ್ ಲೋಬಿಗೆ ಏನಾದ್ರೂ ಪೆಟ್ಟಾದ್ರೆ. ಇನ್ನು ಶಂಖಪಾಲಿ, ಟೆಂಪೋರಲ್ ಲೋಬ್. ಈ ಶಂಖಪಾಲಿಯು ಮೆದುಳಿನ ಪಾರ್ಶ್ವದಲ್ಲಿ ಕಿವಿಯಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಶಂಖಪಾಲಿಯಲ್ಲಿ ಸಂವೇಗ, ಪ್ರತ್ಯಕ್ಷ ಅನುಭವ, ನೆನಪು ಹಾಗೂ ಭಾಷೆಗೆ ಸಂಬಂಧಿಸಿದಂತಹ ನರಕೇಂದ್ರಗಳು ಇರ್ತವೆ. ಅಲ್ಲದೆ ಶಬ್ದ ಗ್ರಹಿಸುವಂತಹ, ವಾಸನೆ, ರುಚಿ ಗ್ರಹಿಸುವುದಕ್ಕೆ ಸಂಬಂಧಿಸಿದಂತಹ ನರಕೇಂದ್ರಗಳು ಶಂಖಪಾಲಿಯಲ್ಲಿ ಇರ್ತವೆ. ಶಂಖಪಾಲಿಯಲ್ಲಿ ವರ್ನಿಕ್ಸ್ ಕೇಂದ್ರ ಇರುತ್ತೆ. ನೋಡಿ, ಶಂಖಪಾಲಿಯಲ್ಲಿ ವರ್ನಿಕ್ಸ್ ಕೇಂದ್ರ ಇರುತ್ತೆ. ವರ್ನಿಕ್ಸ್ ಕೇಂದ್ರ ಈ ಒಂದು ಶಂಖಪಾಲಿಯಲ್ಲಿ ಇರುತ್ತೆ. ಇದು ಮಾನವ ಪ್ರಭೇದದ ಶಬ್ದಗಳನ್ನ ಇದು ಅರ್ಥೈಸುತ್ತೆ. ಹೀಗೆ ಮೆದುಳಿನಲ್ಲಿ 3 ಪ್ರಮುಖ ಭಾಗಗಳಾಗಿರುವಂತಹ ಮಧ್ಯದ ತಿರುಳು ಭಾಗ, ಲಿಂಬಿಕ್ ವ್ಯವಸ್ಥೆ ಮತ್ತು ಮೆದುಳಿನ ತೊಗಟೆ, ಇವುಗಳು ನಿರ್ದಿಷ್ಟ ಕಾರ್ಯಗಳನ್ನ ನಿರ್ವಹಿಸ್ತವೆ ಮತ್ತು ಒಟ್ಟಾಗಿ ನಿರ್ವಹಿಸಿ ಪರಿಣಾಮಕಾರಿ ಫಲಿತಾಂಶವನ್ನ ಒದಗಿಸ್ತವೆ. ಈಗ ಬಲಭಾಗದ ಮೆದುಳು ಮತ್ತೆ ಎಡಭಾಗದ ಮೆದುಳು ಇವೆರಡರ ಮಹತ್ವವನ್ನ ನೋಡ್ತಾ ಹೋಗೋಣ. ನೋಡಿ, ಎಡ ಶಿರಗೋಳ ಮತ್ತೆ ಬಲ ಶಿರಗೋಳ. ಈಗಾಗಲೇ ತಿಳಿದಿರುವಂತೆ ಮೆದುಳು ಎಡ ಮತ್ತು ಬಲ ಶಿರಗೋಳಗಳ 2 ಭಾಗಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ 2 ರೀತಿಯ ಶಿರಗೋಳಗಳನ್ನ ಒಳಗೊಂಡಿದೆ. ಒಂದು ಬಲ ಮತ್ತು ಎಡ. ಎಡ ಶಿರಗೋಳವು ಶರೀರದ ಬಲಭಾಗದ ಅಂಗಾಂಗಗಳನ್ನ ನಿಯಂತ್ರಿಸಿದೆ. ಬಲ ಶಿರಗೋಳವು ಎಡಭಾಗದ ಅಂಗಾಂಗಗಳನ್ನ ನಿಯಂತ್ರಿಸುತ್ತೆ. ಈಗ ಫಸ್ಟ್ ಎಡ ಶಿರಗೋಳ ನೋಡೋದಾದ್ರೆ ನಮ್ಮ ಭಾಷಾ ಸಾಮರ್ಥ್ಯವನ್ನ ಇದು ನಿಯಂತ್ರಿಸುತ್ತೆ. ಎಡ ಶಿರಗೋಳ ಭಾಷಾ ಸಾಮರ್ಥ್ಯವನ್ನ ನಿಯಂತ್ರಿಸುತ್ತೆ. ಯಾವುದು? ಎಡ ಶಿರಗೋಳವು ಭಾಷಾ ಸಾಮರ್ಥ್ಯವನ್ನ ನಿಯಂತ್ರಿಸುತ್ತೆ. ತರ್ಕಬದ್ಧ ಹಾಗೂ ವಿಶ್ಲೇಷಣಾ ಸಾಮರ್ಥ್ಯವನ್ನ ಎಡ ಶಿರಗೋಳ ನಿಯಂತ್ರಿಸುತ್ತೆ. ಗಣಿತ ಸಮಸ್ಯೆಗಳನ್ನ ಬಿಡಿಸುವ ಸಾಮರ್ಥ್ಯ ಎಡ ಶಿರಗೋಳದ್ದಾಗಿರುತ್ತೆ. ಮಾತನಾಡೋದು, ಓಡಾಡೋದು, ಬರೆಯೋದು, ವಿವೇಚನೆ, ಗಣಿತ ಸಾಮರ್ಥ್ಯ ಎಡ ಶಿರಗೋಳ ನಿಯಂತ್ರಿಸುತ್ತೆ. ಬಲ ಶಿರಗೋಳ ಏನಿರುತ್ತಲ್ವಾ, ಸರಳ ಭಾಷೆಯನ್ನ ಅರ್ಥೈಸುತ್ತೆ. ಹೋಲಿಕೆ, ವ್ಯತ್ಯಾಸ ಗುರುತಿಸುವಂತ ಸಾಮರ್ಥ್ಯ, ವಿನ್ಯಾಸ ಬಿಡಿಸುವ ಸಾಮರ್ಥ್ಯ ಬಲ ಶಿರಗೋಳಕ್ಕೆ ಇದು ಸಂಬಂಧಿಸಿದೆ. ಜೊತೆಗೆ ರೇಖಾಗಣಿತದ ಸಮಸ್ಯೆಗಳನ್ನ ಬಿಡಿಸುವಲ್ಲಿ ಎಡ ಶಿರಗೋಳಕ್ಕಿಂತ ಬಲ ಶಿರಗೋಳ ಹೆಚ್ಚು ಸಾಮರ್ಥ್ಯವಾಗಿದೆ. ನೋಡಿ, ರೇಖಾಗಣಿತದ ಸಮಸ್ಯೆಗಳನ್ನ ಬಿಡಿಸೋದ್ರಲ್ಲಿ ಎಡಗಡೆಗಿಂತ ಬಲಗಡೆ ರೈಟ್ ಬ್ರೈನ್ ಏನಿದೆಯಲ್ಲ ಅದು ತುಂಬಾನೇ ಹೆಚ್ಚು ಸಮರ್ಪಕವಾಗಿದೆ. ಸಂಗೀತ, ಕಲೆ, ಚಿತ್ರ ಬಿಡಿಸುವಿಕೆ ಮುಂತಾದ ಸಾಮರ್ಥ್ಯಗಳಲ್ಲಿ ಬಲ ಶಿರಗೋಳವು ಪಾತ್ರವನ್ನ ವಹಿಸುತ್ತೆ. ಓಕೆ,
ಸೊ ರೇಖಾಗಣಿತದ ಸಮಸ್ಯೆಗಳನ್ನ ಬಿಡಿಸೋದ್ರಲ್ಲಿ, ಜೊತೆಗೆ ಸಂಗೀತ, ಕಲೆ, ಚಿತ್ರ ಬಿಡಿಸುವಿಕೆ ಇವುಗಳಲ್ಲೆಲ್ಲ ಬಲಶಿರಗೋಳ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಎರಡನ್ನು ನೋಡೋದಾದ್ರೆ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸ ಇರುವುದಕ್ಕೂ ಮತ್ತು ವ್ಯಕ್ತಿಯ ಸನ್ನಾತ್ಮಕ ಸಾಮರ್ಥ್ಯದಲ್ಲಿನ ವ್ಯತ್ಯಾಸಕ್ಕೂ ಸಂಬಂಧ ಇದೆ ಅಂತ ಹೇಳಿ ಸಂಶೋಧಕರು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗಾಗಿ ತರ್ಕಬದ್ಧ, ವಿಶ್ಲೇಷಣಾತ್ಮಕ, ಭಾಷಾತ್ಮಕ ಸಾಮರ್ಥ್ಯವನ್ನ ಹೆಚ್ಚಿರುವಂತಹ ವ್ಯಕ್ತಿಯಲ್ಲಿ, ಅಂದ್ರೆ ನೋಡಿ ಇವಾಗ ಒಬ್ಬ ವ್ಯಕ್ತಿ ತರ್ಕಬದ್ಧವಾಗಿದ್ದಾನೆ, ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಒಳಗೊಂಡಿದ್ದಾನೆ, ಭಾಷಾತ್ಮಕ ಸಾಮರ್ಥ್ಯ ಅವನಲ್ಲಿ ಹೆಚ್ಚಾಗಿದೆ ಅಂದ್ರೆ ಅವನಲ್ಲಿ ಎಡಶಿರಗೋಳ ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ ಅನ್ನೋದನ್ನ ಭಾವಿಸಬಹುದು. ಯಾರಲ್ಲಿ ಸಂಗೀತ, ಸಮಗ್ರ ಅಂತರ್ಜ್ಞಾನದ ಅರಿವು, ಸ್ವಯಂ ಪ್ರೇರಿತ ಕಾರ್ಯಪ್ರವೃತ್ತಿ ಹೆಚ್ಚಾಗಿರುತ್ತೋ ಅಂತವರಲ್ಲಿ ಮೆದುಳಿನ ಬಲಶಿರಗೋಳವು ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ ಅಂತ ಹೇಳಿ ಸಂಶೋಧಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈಗ ಮೆದುಳು ಬಳ್ಳಿ ಅಥವಾ ಬೆನ್ನು ಹುರಿ ನರ ಇದು ಈ ರೀತಿಯಾಗಿರುತ್ತೆ. ಮೆದುಳಿನ ಬಳ್ಳಿ ಅಥವಾ ಬೆನ್ನು ಹುರಿ ನರ ಈ ರೀತಿಯಾಗಿರುತ್ತೆ. ಮೆದುಳು ಬಳ್ಳಿ ಒಂದು ಸಣ್ಣ ಹಗ್ಗದಂತಹ ರಚನೆ. ಓಕೆ, ಮೆದುಳಿನ ಬುಡದಿಂದ ಹೊರಟು ಕುತ್ತಿಗೆಯ ಮೂಲಕ ಬೆನ್ನಿನ ಕಶೇರು ಮಣಿಗಳಲ್ಲಿ ಹಾಯ್ದು ಸೊಂಟದವರೆಗೂ ಚಾಚಿದೆ. ಇದು ಬೂದು ಮಿಶ್ರಿತ ಕಂದು ಬಣ್ಣ ಹೊಂದಿದ್ದು ಒಳಗೆ ಟೊಳ್ಳಾಗಿರುತ್ತೆ. ಇದರ ಇಕ್ಕೆಲಗಳಲ್ಲಿ ಕಶೇರು ಮಣಿಗಳು ಕೂಡುವ ಜಾಗದಲ್ಲಿ ಕಶೇರು ನರಗಳು ಕವಲೊಡೆದು ದೇಹದ ಎಲ್ಲಾ ಭಾಗಗಳನ್ನ ಇದು ಹಬ್ಬಿದೆ. ನೋಡಿ ಈ ರೀತಿಯಾಗಿರುತ್ತೆ. ಓಕೆ, ಮೆದುಳು ಬಳ್ಳಿ ಅಂತ ಕರೀತಾರೆ. ಮೆದುಳು ಬಳ್ಳಿ ತನ್ಮೂಲಕ ಎಲ್ಲಾ ಸಂದೇಶಗಳನ್ನು ಮೆದುಳಿಗೆ ಸಾಗಿಸುತ್ತೆ. ಮೆದುಳು ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆ ವ್ಯಕ್ತಪಡಿಸುವಂತೆ ಕರ್ಮೇಂದ್ರಿಯಗಳಿಗೆ ಸೂಕ್ತ ಆದೇಶವನ್ನ ಮೆದುಳು ಬಳ್ಳಿ ಮೂಲಕವೇ ಕಳಿಸುತ್ತೆ. ಒಟ್ಟಾರೆ ಮೆದುಳಿಗೆ ಕಳಿಸುವ ಪ್ರಚೋದನೆ ಸಂದೇಶಗಳನ್ನ ಮತ್ತು ಮೆದುಳಿನಿಂದ ಬರುವ ಪ್ರತಿಕ್ರಿಯೆ ಆದೇಶಗಳನ್ನ ಸಾಗಿಸುವ ಕಾಲುವೆಯಂತೆ ಮೆದುಳು ಬಳ್ಳಿ ಕಾರ್ಯನಿರ್ವಹಿಸುತ್ತೆ. ಕೆಲವು ವೇಳೆ ಏನಾಗುತ್ತೆ, ಕೆಲವು ಸರಳ ವರ್ತನೆಗಳನ್ನ ಮೆದುಳು ಬಳ್ಳಿಯೇ ನಿಯಂತ್ರಿಸುತ್ತೆ. ಹೀಗೆ ಮೆದುಳು ಬಳ್ಳಿಯೇ ನಿಯಂತ್ರಿಸುವಂತಹ ಕ್ರಿಯೆಗಳನ್ನ ಪ್ರತಿವರ್ತ ಕ್ರಿಯೆಗಳು ಅಂತ ಹೇಳ್ತಾರೆ. ನೋಡಿ, ಮೆದುಳು ಬಳ್ಳಿ ನಿಯಂತ್ರಿಸುವಂತಹ ಕ್ರಿಯೆಗಳನ್ನ ಪ್ರತಿವರ್ತ ಕ್ರಿಯೆಗಳು ಅಂತ ಹೇಳ್ತೀವಿ. ಈ ಕ್ರಿಯೆಗಳು ಯಾಂತ್ರಿಕವಾಗಿ ಮತ್ತು ಅತಿ ಶೀಘ್ರವಾಗಿ ನಡೆಯುವ ಕ್ರಿಯೆಗಳಾಗಿರ್ತವೆ. ಉದಾಹರಣೆ, ಒಂದು ಬಿಸ್ಕತ್ತು ಕೈಗೆ ತಾಗಿದ ಒಂದು ಬಿಸಿ ವಸ್ತು, ನೋಡಿ, ಒಂದು ಬಿಸಿಯಾಗಿರುವಂತಹ ವಸ್ತು ಕೈಗೆ ತಾಕಿದ ತಕ್ಷಣ ನಾವು ಕೈಯನ್ನ ಎತ್ಕೋತೀವಿ. ಕಣ್ಣಿನ ಮುಂದೆ ಯಾವ್ದಾದ್ರೂ ಅಥವಾ ಯಾರಾದ್ರೂ ಕೈ ಆಡಿಸಿದ್ರೆ ತಕ್ಷಣಕ್ಕೆ ನಾವು ಕಣ್ರೆಪ್ಪೆಯನ್ನ ಮುಚ್ಕೋತೀವಿ. ಇವೆಲ್ಲವೂ ಕೂಡ ಪ್ರತಿವರ್ತ ಕ್ರಿಯೆಗಳು ಅಂತ ಹೇಳ್ತೀವಿ. ಇಂತಹ ಪ್ರತಿಕ್ರಿಯೆಗಳು ಮೆದುಳು ತಿಳಿಯುವ ಮೊದಲೇ ಮೆದುಳು ಬಳ್ಳಿ ನಿರ್ವಹಿಸುತ್ತೆ. ಹೀಗೆ ತುರ್ತು ಸನ್ನಿವೇಶಗಳಲ್ಲಿ ಮೆದುಳಿಗೆ ಬದಲಾಗಿ ಮೆದುಳು ಬಳ್ಳಿಯೇ ಆದೇಶ ನೀಡುವುದಕ್ಕೆ ಪ್ರತಿವರ್ತ ಅಥವಾ ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ಕರೀತಾರೆ. ಈ ಒಂದು ರಿಫ್ಲೆಕ್ಸ್ ಆರ್ಕ್ ನ ಚಿತ್ರ ಈ ರೀತಿಯಾಗಿರುತ್ತೆ. ಓಕೆ, ಪ್ರತಿವರ್ತ ಮಂಡಲದ ಚಿತ್ರ. ಮೆದುಳು ಬಳ್ಳಿಯಿಂದ ಕಶೇರು ಮಣಿಗಳು ಕೂಡುವ ಜಾಗದಲ್ಲಿ ಕಶೇರು ನರಗಳು ಹೊರಟಿರ್ತವೆ. ಒಟ್ಟು 31 ಜೊತೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಒಟ್ಟು 31 ಜೊತೆ ಕಶೇರು ನರಗಳು ಇದಾವೆ. ಬೆನ್ನಿನ ಎಡ ಮತ್ತು ಬಲಭಾಗದಲ್ಲಿ 31 ಜೊತೆ ನರಗಳು ವಿವಿಧ ಭಾಗಗಳ ಜೊತೆ ಸಂಪರ್ಕವನ್ನ ಹೊಂದಿದವೆ. ಪ್ರತಿಯೊಂದು ಕಶೇರು ನರವು ಮೇಲ್ಬದಿಯ ಬೇರು ಮತ್ತು ಕೆಳಬದಿಯ ಬೇರುಗಳಾಗಿ ಕವಲೊಡೆದಿರ್ತವೆ. ಮೇಲ್ಬದಿಯ ಬೇರು ಜ್ಞಾನವಾಹಿ ಸಂದೇಶಗಳನ್ನ ಶರೀರದ ಇತರ ಭಾಗಗಳಿಂದ ಮೆದುಳು ಬಳ್ಳಿಗೆ ಒಯ್ಯುತ್ತೆ. ಕೆಳಬದಿಯ ಬೇರು ಮೆದುಳು ಮತ್ತು ಮೆದುಳು ಬಳ್ಳಿಯಿಂದ ಬರುವಂತಹ ಆದೇಶವನ್ನ ಕರ್ಮೇಂದ್ರಿಯಗಳಿಗೆ ಸಾಗಿಸುತ್ತೆ. ಅಂದ್ರೆ ಮೇಲ್ಬದಿಯ ಬೇರು ಜ್ಞಾನವಾಹಿ ಸಂದೇಶವನ್ನು ಮತ್ತು ಕೆಳಬದಿಯ ಬೇರು ಕ್ರಿಯಾವಾಹಿ ಸಂದೇಶವನ್ನ ಸಾಗಿಸುತ್ತೆ. ಕಶೇರು ನರಗಳಿಗೆ ಏನಾದ್ರೂ ಹಾನಿ ಆದ್ರೆ ಅವುಗಳು ಸಂಪರ್ಕ ಹೊಂದಿರುವಂತಹ ಅಂಗಾಂಗಗಳು ಸಂವೇದನೆಯನ್ನ ಕಳೆದುಕೊಂಡು ನಿಸ್ತೇಜ ಆಗ್ತವೆ, ಅಂದ್ರೆ ತೇಜಸ್ಸನ್ನ ಕಳ್ಕೊತವೆ. ಮೆದುಳು ಬಳ್ಳಿಯ ಮಧ್ಯಭಾಗವು ಬಟರ್ಫ್ಲೈ ಆಕಾರದ ಬೂದು ಬಣ್ಣದ ವಸ್ತುವನ್ನ ಹೊಂದಿದೆ. ನೋಡಿ, ಬಟರ್ಫ್ಲೈ ಆಕಾರದ ಬೂದು ಬಣ್ಣದ ವಸ್ತುವನ್ನ ಒಳಗೊಂಡಿದೆ. ಯಾವುದು? ನೋಡಿ, ಬಟರ್ಫ್ಲೈ ಆಕಾರದ ಬೂದು ಬಣ್ಣದ ವಸ್ತುವನ್ನ ಅದು ಒಳಗೊಂಡಿದೆ. ಯಾವುದು? ಮೆದುಳು ಬಳ್ಳಿ. ಇದರಲ್ಲಿ ಸಂಪರ್ಕ ನರಕೋಶಗಳು ಮತ್ತು ಇತರೆ ಕೋಶಗಳು ಮತ್ತು ಸಂಪರ್ಕ ನರಕೋಶಗಳಿದೆ. ಬೂದು ಬಣ್ಣದ ವಸ್ತುವನ್ನ ಬಿಳಿ ಬಣ್ಣದ ವಸ್ತು ಆವರಿಸಿದೆ ಮತ್ತು ಏರಿಕೆ ಮತ್ತು ಇಳಿಕೆ ನರಜಾಲವನ್ನ ಒಳಗೊಂಡಿರುತ್ತೆ. ಮೆದುಳು ಬಳ್ಳಿಯು 3 ಪ್ರಮುಖ ಕಾರ್ಯವನ್ನ ನಿರ್ವಹಿಸುತ್ತೆ. ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ಸಂದೇಶಗಳನ್ನ ಸಾಗಿಸುತ್ತೆ. ಪ್ರತಿವರ್ತ ಕ್ರಿಯೆಯನ್ನ ನೆರವೇರಿಸುವ ಕೇಂದ್ರ ಇದಾಗಿರುತ್ತೆ. ಪ್ರತಿವರ್ತ ಕ್ರಿಯೆಯಲ್ಲಿ ಜ್ಞಾನವಾಹಿ ನರ, ಕ್ರಿಯಾವಾಹಿ ನರ, ಮಧ್ಯವರ್ತಿ ನರ, ಮೆದುಳು ಬಳ್ಳಿಯ ಒಂದು ಭಾಗ ಪಾಲ್ಗೊಳ್ಳುತ್ತೆ. ಪ್ರತಿವರ್ತ ಕ್ರಿಯೆ ನಡೆಯುವ ನರ ಮಾರ್ಗವನ್ನ ಪ್ರತಿವರ್ತ ಮಂಡಲ ಅಂತ ಕೂಡ ಕರೀತಾರೆ. ಪ್ರತಿವರ್ತ ಕ್ರಿಯೆಯಲ್ಲಿ ಪ್ರಚೋದನೆಗೆ ತತ್ಕ್ಷಣದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ. ಮೆದುಳು ಬಳ್ಳಿ ನಿರ್ವಹಿಸುವ ಮತ್ತೊಂದು ಕಾರ್ಯ ಅಂಗಾಂಗಗಳ ಚಲನೆ. ನೋಡಿ, ಮೆದುಳು ಬಳ್ಳಿ ನಿರ್ವಹಿಸುವಂತಹ ಮತ್ತೊಂದು ಕಾರ್ಯ ಅಂಗಾಂಗಗಳ ಚಲನೆ.
ಮೆದುಳು ಬಳ್ಳಿಯ ಯಾವುದೇ ಭಾಗಕ್ಕೆ ಹಾನಿ ಆದ್ರೂ ಕೂಡ ಆ ಭಾಗದಿಂದ ನಿರ್ವಹಿಸಲ್ಪಡುವ ಶರೀರದ ಅಂಗಾಂಗಗಳು ನಿಸ್ತೇಜಗೊಳ್ಳುತ್ತವೆ ಅಥವಾ ನಿಷ್ಕ್ರಿಯಗೊಳ್ಳುತ್ತವೆ. ಓಕೆ, ಇನ್ನು ಪರಿಧಿ ನರಮಂಡಲ. ಪರಿಧಿ ನರಮಂಡಲ ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ. ಏನು ಪರಿಧಿ ನರಮಂಡಲ? ಪರಿಧಿ ನರಮಂಡಲ. ಇಲ್ಲಿಯವರೆಗೂ ನಾವು ಕೇಂದ್ರ ಸೆಂಟ್ರಲ್ ನರ್ವಸ್ ಸಿಸ್ಟಮ್ CNS ಬಗ್ಗೆ ನೋಡಿದ್ವಿ. ಈಗ ಪರಿಧಿ ನರಮಂಡಲ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಪರಿಧಿ ನರಮಂಡಲ ಕೇಂದ್ರ ನರಮಂಡಲದಿಂದ ಹೊರಗೆ ಹರಡಿರುವಂತಹ ನರಜಾಲವನ್ನ ಪರಿಧಿ ನರಮಂಡಲ ಅಂತ ಕರೀತಾರೆ. ಮೆದುಳು ಮತ್ತು ಮೆದುಳು ಬಳ್ಳಿಯಿಂದ ಹೊರಟಿರುವಂತಹ ನರಗಳನ್ನ ಒಟ್ಟಾಗಿ ಪರಿಧಿ ನರಮಂಡಲ ಅಂತ ಕರೀತಾರೆ. ನೋಡಿ, ಮೆದುಳು ಮತ್ತು ಮೆದುಳು ಬಳ್ಳಿಯಿಂದ ಹೊರಟಿರುವಂತಹ ನರಗಳನ್ನ ಒಟ್ಟಾಗಿ ಪರಿಧಿ ನರಮಂಡಲ ಅಂತ ಕರೀತಾರೆ. ಜ್ಞಾನೇಂದ್ರಿಯಗಳಿಂದ ಬರುವ ಸಂದೇಶಗಳನ್ನ, ಜ್ಞಾನೇಂದ್ರಿಯ ಸೆನ್ಸ್ ಆರ್ಗನ್ಸ್ ಇಂದ ಬರುವಂತಹ ಸಂದೇಶಗಳನ್ನ ಮೆದುಳಿಗೆ ಮತ್ತು ಮೆದುಳಿನಿಂದ ಬರುವ ಆದೇಶಗಳನ್ನ ಸ್ನಾಯುಗಳು, ಗ್ರಂಥಿಗಳು ಮತ್ತು ಮುಂತಾದ ಕರ್ಮೇಂದ್ರಿಯಗಳಿಗೆ ಸಾಗಿಸುವ ಕೆಲಸ ಈ ಪರಿಧಿ ನರಮಂಡಲ ಮಾಡುತ್ತೆ. ಪರಿಧಿ ನರಮಂಡಲದಲ್ಲಿ 3 ರೀತಿಯ ನರಗಳನ್ನ ಕಾಣಬಹುದು. ಓಕೆ, ಅವುಗಳು ಅಂತ ಹೇಳಿದ್ರೆ 12 ಜೊತೆ ಕಪೋಲ ನರಗಳು. ನೋಡಿ, ಅದರಲ್ಲಿ ಕಪೋಲ ನರಗಳು 12 ಜೊತೆ ಇರುತ್ತೆ. 12 ಜೊತೆ ಕಪೋಲ ನರಗಳು, 31 ಜೊತೆ ಕಶೇರು ನರಗಳು, ಸ್ವಾಯತ್ತ ನರಮಂಡಲ ಎಂಬ ಸ್ವಯಂ ಕಾರ್ಯನಿರ್ವಹಿಸುವಂತಹ ನರಮಂಡಲ ಇಲ್ಲಿ ಇರುತ್ತೆ. ಓಕೆ, ಈಗ 12 ಜೊತೆ ಇರುವಂತಹ ಕಪೋಲ ನರಗಳು ಮೆದುಳಿನ ಬುಡದಿಂದ ಹೊರಡುತ್ತವೆ. ಮೆದುಳಿನ ಬುಡದಿಂದ 12 ಜೊತೆ ಕಪೋಲ ನರಗಳು ಹೊರಡುತ್ತವೆ. ಇವು ಚಲನೆ, ಕಣ್ಣು, ನಾಲಿಗೆ, ದವಡೆ ಮತ್ತು ಕುತ್ತಿಗೆ ಭಾಗದ ಚಲನೆಗೆ ಸಂಬಂಧಿಸಿದೆ. ಇನ್ನು ಕಶೇರು ನರಗಳು 31 ಜೊತೆ ಇರ್ತವೆ. ಬೆನ್ನಿನ ಕಶೇರು ಮಣಿಗಳ ನಡುವೆ ಹೊರಟು ಶರೀರದ ಸಮಸ್ತ ಅಂಗಾಂಗಗಳ ಜೊತೆ ಸಂಪರ್ಕವನ್ನ ಸಾಧಿಸ್ತವೆ. ಇವು ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ಸಂದೇಶಗಳನ್ನ ಸಾಗಿಸ್ತವೆ. ಇವು ಒಂದು ರೀತಿ ದ್ವಿಮುಖ ರಸ್ತೆಯಂತೆ ಕಾರ್ಯವನ್ನ ನಿರ್ವಹಿಸ್ತವೆ. ಸ್ವಾಯತ್ತ ನರಮಂಡಲವು ಸ್ವಯಂ ಕಾರ್ಯನಿರ್ವಹಿಸ್ತವೆ. ಸ್ವಾಯತ್ತ ಅಂದ್ರೆ ಸ್ವಾಯತ್ತತೆ, ಸ್ವತಃ ಅವು ಕಾರ್ಯವನ್ನ ನಿರ್ವಹಿಸ್ತವೆ. ಅಂದ್ರೆ ತಮ್ಮ ಇಚ್ಛೆಗೆ ಒಳಪಡದೆ, ನಮ್ಮ ಇಚ್ಛೆಗೆ ನಮ್ಮ ಮನುಷ್ಯರ ಒಂದು ಇಚ್ಛೆಗೆ ಒಳಪಡದೆ ಕೆಲವು ಅಂಗಾಂಗಗಳು, ಹೃದಯ, ಜೀರ್ಣಾಂಗ, ವಿಸರ್ಜನಾಂಗ ಈ ರೀತಿ ಕಾರ್ಯವನ್ನ ನಿರ್ವಹಿಸ್ತವೆ. ಈ ಅಂಗಾಂಗಗಳ ಜೊತೆ ಸ್ವಾಯತ್ತ ನರಮಂಡಲ ಸಂಪರ್ಕವನ್ನ ಒಳಗೊಂಡಿದೆ. ಓಕೆ, ಸ್ವಾಯತ್ತ ನರಮಂಡಲದಲ್ಲಿ 2 ವಿಧ. ಒಂದು ಅನುಕಂಪಿ ನರಗಳು, ಇನ್ನೊಂದು ಉಪ ಅನುಕಂಪಿ ನರಗಳು. 2 ಕೂಡ ವಿರುದ್ಧ ಜೊತೆಗೆ ಬ್ಯಾಲೆನ್ಸ್ ಅನ್ನ ಮಾಡ್ತವೆ ಅಂತ ನೋಡಿದ್ವಿ, ಹೌದಲ್ವಾ? ಅನುಕಂಪಿ ನರಗಳು ಶಾರೀರಿಕ ಕ್ರಿಯೆಗಳ ವೇಗವನ್ನ ಹೆಚ್ಚಿಸಿದ್ರೆ, ಉಪ ಅನುಕಂಪಿ ಕ್ರಿಯೆಗಳು ಏನಿರ್ತವೆ ಇವು ಶಾರೀರಿಕ ಕ್ರಿಯೆಗಳ ವೇಗವನ್ನ ಕಡಿಮೆ ಮಾಡ್ತವೆ. ಓಕೆ, ಹೀಗೆ ಇವು ಪರಸ್ಪರ ವಿರುದ್ಧವಾಗಿ ಕಾರ್ಯವನ್ನ ನಿರ್ವಹಿಸಿ ಶಾರೀರಿಕ ಸಮತೋಲನವನ್ನ ಕಾಪಾಡ್ತವೆ. ಸೊ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಎದುರಿಗೆ ಹಾವು ಬಂದಾಗ ಆತನಿಗೆ ಭಯದಿಂದ ಹೃದಯ ಬಡಿತ ಜೋರಾಗುತ್ತೆ ಮತ್ತು ಅವನು ಅಲ್ಲಿಂದ ಓಡ್ ಹೋಗ್ತಾನೆ. ಆತನಿಗೆ ಉಂಟಾದ ಭಯ ಹೃದಯ ಬಡಿತ ಹೆಚ್ಚಾದದ್ದು. ಓಕೆ, ಆತನಿಗೆ ಉಂಟಾದ ಭಯ, ಹೃದಯ ಬಡಿತ ಹೆಚ್ಚಾದದ್ದು ಮತ್ತು ಜೊತೆಗೆ ಅಲ್ಲಿಂದ ಓಡ್ ಹೋಗಿದ್ದು, ಈ ಕ್ರಿಯೆಗಳು ಅನುಕಂಪಿ ನರವನ್ನ ನಿಯಂತ್ರಿಸ್ತವೆ. ಈ ಎಲ್ಲಾ ಕ್ರಿಯೆಗಳು ಅನುಕಂಪಿ ನರವನ್ನ ನಿಯಂತ್ರಿಸ್ತವೆ. ನಂತರ ಹಾವಿನಿಂದ ದೂರ ಓಡಿದ್ಮೇಲೆ ಉಪ ಅನುಕಂಪಿ ನರ ಭಯವನ್ನ ತಗ್ಗಿಸುತ್ತೆ, ಹೃದಯ ಬಡಿತವನ್ನ ಕಡಿಮೆ ಮಾಡುತ್ತೆ, ಓಟವನ್ನ ತಗ್ಗಿಸುತ್ತೆ. ಹೀಗೆ ಇವು ಪರಸ್ಪರ ವಿರುದ್ಧವಾಗಿ ಇವು ಕೆಲಸವನ್ನ ಮಾಡ್ತವೆ. ನಮ್ಮ ಸಂವೇಗಗಳು, ನಮ್ಮ ಪ್ರತಿಫಲನ ಹಾಗೂ ಪ್ರತಿಯೊಂದು ಕಾರ್ಯಗಳಲ್ಲಿ ಅನುಕಂಪಿ ಮತ್ತು ಉಪ ಅನುಕಂಪಿ ನರಗಳು ಸಮನ್ವಯತೆಯಿಂದ ಕಾರ್ಯವನ್ನ ನಿರ್ವಹಿಸ್ತವೆ. ಓಕೆ, ಸೊ ಈ ರೀತಿಯಾಗಿ ಇದಿಷ್ಟು ಏನಾಗಿತ್ತು, ನರಮಂಡಲದ ಬಗ್ಗೆ ಆಗಿತ್ತು. ಸೊ ಮುಂದಿನ ಒಂದು ತರಗತಿಯಲ್ಲಿ ಕಂಪ್ಲೀಟ್ ಗ್ರಂಥಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.